What's up, party people? Welcome back to my another vlog. ಇವತ್ತು ನಾನು ಬಂಗಾರದಂತ ಈ ಬಂಗಾರಪೇಟೆಯಲ್ಲಿ ಗುರು. ಸೊ ಬಂಗಾರಪೇಟೆಯಲ್ಲಿ ಏನ್ ಫೇಮಸ್, ಯಾಕೆ ಫೇಮಸ್, ಯಾವಾಗಿಂದ ಫೇಮಸ್ ಮತ್ತು ಎಲ್ಲಿ ಫೇಮಸ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಫಸ್ಟ್ ಟೈಮ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಈ ಪಾನಿಪುರಿಯ ಮೂಲ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದನ್ನ ಕಂಡುಹಿಡಿದವರ ಬಗ್ಗೆ ಹಲವಾರು ದಂತಕಥೆಗಳೇ ಇವೆ. ದ್ರೌಪದಿಯು ಮಹಾಭಾರತದಲ್ಲಿ ವನವಾಸದಲ್ಲಿದ್ದಾಗ ಈ ಪಾನಿಪುರಿಯನ್ನು ಕಂಡುಹಿಡಿದಳು ಎಂದು ಜನಪ್ರಿಯ ದಂತಕಥೆಯೆಂದು ಹೇಳುತ್ತೆ. ದ್ರೌಪದಿಯ ಅತ್ತೆ ಕುಂತಿ ಉಳಿದ ತರಕಾರಿಗಳು ಮತ್ತು ಗೋಧಿ ಹಿಟ್ಟನ್ನ ಬಳಸಿಕೊಂಡು ಊಟ ತಯಾರಿಸುವಂತೆ ದ್ರೌಪದಿಗೆ ಸವಾಲು ಹಾಕಿದಳು. ಆಗ ದ್ರೌಪದಿಯು ಸಣ್ಣ ಪೂರಿಗಳು, ಮಸಾಲೆಯುಕ್ತ ಹೂರಣ ಮತ್ತು ಕಟುವಾದ ನೀರನ್ನು ತಯಾರಿಸುವ ಮೂಲಕ ಪಾನಿಪುರಿಯನ್ನು ಕಂಡುಹಿಡಿದಳು. ಆದರೆ ಈ ಬಂಗಾರಪೇಟೆಯ ಚಾಟ್ಸ್ ಅಥವಾ ವಿಶೇಷವಾದ ಪಾನಿಯನ್ನು ಕಂಡುಹಿಡಿದವರು ಬಂಗಾರಪೇಟೆಯ ಪಾಂಡುರಂಗ ಶೆಟ್ಟಿಯವರು. ಈ ಚಾಟ್ಸ್ ಅನ್ನ 1974ರಲ್ಲಿ ಪ್ರಾರಂಭಿಸಿದರೆಂದು ಹೇಳಲಾಗುತ್ತೆ. ರಮೇಶ್ ಎಂಬ ಯುವಕ ಆಗ ಏನಾದ್ರೂ ಡಿಫರೆಂಟ್ ಆಗಿ ಮಾಡಬೇಕೆಂದು ಬಿಳಿ ಪಾನಿಯನ್ನು ಕಂಡುಹಿಡಿದರು. ಆಗಿಂದ ಅದು ಬಂಗಾರಪೇಟೆ ಪಾನಿಪುರಿ, ಬಂಗಾರಪೇಟೆ ಚಾಟ್ಸ್ ಅಂತ ಫೇಮಸ್ ಆಯ್ತು. ನಮ್ಮ ಹೆಸರು ಪುನೀತ್ ಅಂತ. ಸೊ ಇವಾಗ ನಾನು ಬಂಗಾರಪೇಟೆ ಬಂದಿದ್ದೀನಿ. ನಿಮ್ಮೂರಿ ಬಂಗಾರಪೇಟೆನಾ? ನಮ್ಮೂರು ಬಂಗಾರಪೇಟೆ ಅಂತ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಚಾಟ್ಸ್ ಅಲ್ವಾ? ಈ ಬಂಗಾರಪೇಟೆ ಚಾಟ್ಸ್ ಅಲ್ಲಿ ಯಾವ ಶಾಪ್ ನಿಮ್ಗೆ ತುಂಬಾ ಫೇಮಸ್? ರಮೇಶ್ ಚಾಟ್ಸ್ ಅಂತ ಫೇಮಸ್ ಆಗಿದೆ. ಓಕೆ, ಅದು ತುಂಬಾ ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ ಆಗಿಂದ. ಓಕೆ, ಮತ್ತೆ ಏನಂತಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ತಗೊಂಡ್ರೆ ತುಂಬಾ ಕಡೆನೆ, ಅಲ್ಲೊಂದ್ ಕಡೆ ರಾಜಾಜಿನಗರ, ಓಕೆ, ಇದರಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ಕಡೆನೂ ಚಾಟ್ಸ್ ಇದೆ ಬ್ರದರ್. ಓಕೆ, ಈ ಬಂಗಾರಪೇಟೆ ಚಾಟ್ಸ್ ತರ ಬೇರೆ ಕಡೆ ತಿಂದಿರಲ್ವಾ? ಸೊ ಏನು ಡಿಫರೆನ್ಸ್ ಅಂತ ಗೊತ್ತಾಗ್ತದೆ? ಡಿಫರೆನ್ಸ್ ಏನಂದ್ರೆ ನಮ್ಮೂರ್ ಕಡೆ ಅಲ್ವಾ, ನಮ್ಮೂರ್ ಕಡೆ ನಮ್ಮೂರ್ ಕಡೆ ಎಮ್ಮೆ ಅಲ್ವಾ. ಸೊ ಆ ಟೇಸ್ಟ್, ಅವ್ರು ಕೊಡೋ ಸ್ಟೈಲ್ ನಲ್ಲಿ ಕ್ಲೀನ್ನೆಸ್ ಇರೋದು, ಬಟ್ ಅವ್ರ ತರ ಯಾರು ಕೊಡೋದು. ಓಕೆ, ಎಷ್ಟು ವರ್ಷ ಹಳೆದಿರ್ಬೋದು ನಿಮ್ ಪ್ರಕಾರ? ತುಂಬಾ ವರ್ಷಗಳಿಂದ ಅಂದ್ರೆ ಒಂದು 1980s ಕಡೆಯಿಂದ ನಡ್ಕೊಂಡ್ ಬರ್ತಿದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಣ್ಣ, ನಮಸ್ಕಾರ. ಸೊ ಇಲ್ಲಿ ಜಾಸ್ತಿ ಫೇಮಸ್ ಅಂದ್ರೆ ತುಂಬಾ ಫೇಮಸ್ ಚಾಟ್ಸ್ ಅಂಗಡಿ ಯಾವ್ದಣ್ಣ? ಚಾಟ್ಸ್ ಅಂಗಡಿ ಬಂಗಾರಪೇಟೆ ಚಾಟ್ಸ್ ಫೇಮಸ್ ಅಲ್ವಾ? ಸೊ ಯಾವ್ದು ಅಂಗಡಿ ಫೇಮಸ್ ಇಲ್ಲಿ ಚಾಟ್ಸ್ ಅಂಗಡಿ? ಗೊತ್ತಿಲ್ಲ. ನಾವು ಬಸ್ ಸ್ಟ್ಯಾಂಡ್ ಟ್ರಾನ್ಸ್ಫಾರ್ಮ್ ಅಂಗಡಿ ಐತೆ, ಅದೇ ಫೇಮಸಾ? ಬಸ್ ಸ್ಟ್ಯಾಂಡ್ ಹತ್ರ ಇರೋದಾ ಚಾಟ್ಸ್ ಅಂಗಡಿ? ಓಕೆನಾ, ಥ್ಯಾಂಕ್ ಯು ಸರ್. ಇಲ್ಲಿ ಚಾಟ್ಸ್ ಅಂಗಡಿ ಯಾವ್ದು ಸರ್ ಫೇಮಸ್ ಜಾಸ್ತಿ? ಚಾಟ್ಸ್ ಪಕ್ಕದಲ್ಲೇ ವಾಸವಿ ಚಾಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಣ್ಣ, ಇಲ್ಲಿ ತುಂಬಾ ಫೇಮಸ್ ಚಾಟ್ಸ್ ಅಂಗಡಿ ಅಂದ್ರೆ ಯಾವ್ದಣ್ಣ? ಸೊ ವಾಸವಿನೇ. ಸೊ ಇನ್ನೊಂದು ಹೆಸರು ರಮೇಶ್ ಚಿಟ್ ಚಾಟ್ ಅಂತ ಬರುತ್ತಲ್ಲ, ಅದನ್ನ? ರಮೇಶ್ ಚಿಟ್ ಚಾಟ್ ಅವ್ರನ್ನ. ಸೊ ಇಬ್ರು ಅಣ್ಣ ತಮ್ಮನ. ಸೊ ಫೇಮಸ್ ಬಂದಿರೋದು ಜಾಸ್ತಿ ಫೇಮಸ್ ಅಂದ್ರೆ ವಾಸವಿನೇ. ಓಕೆನಾ, ಥ್ಯಾಂಕ್ ಯು. ಅಮ್ಮ, ಇಲ್ಲಿ ತುಂಬಾ ಫೇಮಸ್ ಚಾಟ್ಸ್ ಅಂಗಡಿ ಯಾವ್ದಮ್ಮ? ಚಾಟ್ಸ್ ಅಂಗಡಿ ಗೊತ್ತಿಲ್ವಾ ಅಣ್ಣ? ಚಾಟ್ಸ್ ಅಂಗಡಿ ಯಾವ್ದು ಫೇಮಸ್ ಅಣ್ಣ ಇಲ್ಲಿ? ಚಾಟ್ಸ್ ಬಂಗಾರಪೇಟೆ ಚಾಟ್ಸ್ ವಾಸವಿನೇ. ಅದೇ ತುಂಬಾ ಹಳೇದಾ? ನಂಬರ್ ಒನ್ ಅದೇ ವಾಸವಿ ಚಾಟ್ಸ್. ನಮಸ್ಕಾರ. ಸೊ ಇಲ್ಲಿ ಬಂಗಾರಪೇಟೆಲಿ ಫೇಮಸ್ ಚಾಟ್ಸ್ ಅಂಗಡಿ ಯಾವ್ದಂತ? ವಾಸವಿ ತುಂಬಾ ಫೇಮಸ್. ಎಷ್ಟು ವರ್ಷ ಹಳೇದಿರ್ಬೋದು ಅದು? ಏನೊಂದು 15 ವರ್ಷ ಇರ್ಬೋದು. 20 ವರ್ಷ. ಓಕೆ, ಥ್ಯಾಂಕ್ ಯು. ಫೈನಲಿ ವಿ ಆರ್ ಎಟ್ ದ ಫೇಮಸ್ ಚಾಟ್ ಸೆಂಟರ್ ಇನ್ ಬಂಗಾರಪೇಟೆ. ನಾ ತುಂಬಾ ಜನ ಹತ್ರ ಕೇಳಿದೆ, ಎಲ್ಲ ಮಾರ್ಕೆಟ್ ಎಲ್ಲ ಕೇಳಿದೆ. ಸೊ ಒಂದೇ ಮಾತು ಹೇಳಿದ್ದು ವಾಸವಿ ಚಾಟ್ಸ್ ಅಂತ. ವಾಸವಿ ಚಾಟ್ಸ್ ತುಂಬಾ ಫೇಮಸ್, ಅದೇ ತುಂಬಾ ಹಳಿದು ಅಂತ ಹೇಳಿದ್ರು. ಸೊ ಇವಾಗ ಆ ಒಂದು ಶಾಪ್ ಹತ್ರ ನಾನಿದ್ದೀನಿ, ಚಾಟ್ಸ್ ಸೆಂಟರ್ ಹತ್ರ ನಾನಿದ್ದೀನಿ. ಬನ್ನಿಯಾಗಿದೆ ಒಳಗಡೆ ಏನೇನು ಫೇಮಸ್ ಇದೆ, ಯಾವ ವೆರೈಟಿ ಚಾಟ್ಸ್ ಅವ್ರ ಹತ್ರ ಇದೆ, ಎಷ್ಟು ವರ್ಷ ಹಳೆಯದು, ಅಂಡ್ ಚಾಟ್ಸ್ ನ ತಿಂದು ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಜಸ್ಟ್ ಫಾಲೋ ಮೀ. ನಮಸ್ಕಾರ ಸರ್. ನಿಮ್ಮ ಹೆಸರು ಅಣ್ಣ? ರಾಕೇಶ್. ಓಕೆ, ಈ ವಾಸವಿ ಚಾಟ್ಸ್ ನ ತುಂಬಾ ಜನ ಹತ್ರ ಕೇಳಿದೆ. ಸೊ ಯಾವ್ದು ಹಳೇದು, ತುಂಬಾ ಫೇಮಸ್ ಯಾವ್ದಂತ? ವಾಸವಿ ಅಂತ ಹೇಳಿದ್ರು. ಸೊ ಎಷ್ಟು ವರ್ಷ ಹಳೆದಣ್ಣ ಇದು? 37 ವರ್ಷ ಆಗಿದೆ. 37 ಇಯರ್ ಓಲ್ಡ್. ಸೊ ಈ ಶಾಪ್ ನ ಓನರ್ ಹೆಸರು ಹೇಳ್ಬೋದಾ? ವಾಸು. ಸೊ ಈ ಶಾಪ್ಗೆ ವಾಸವಿ ಅಂತ ಹೆಸರು. ಸೊ ಅಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು ಬ್ಯಾನರ್ ಅಲ್ಲಿ, ಇದು ತುಂಬಾ ಅಂದ್ರೆ ಸೆಲೆಬ್ರಿಟೀಸ್ ಹತ್ರ ಅವ್ರು ಫೋಟೋ ತಗ್ಸಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಣ್ಣ? ಅಂದ್ರೆ ಎಲ್ಲ ಇವೆಂಟ್ ಅಲ್ಲಿ ಹೋಗಿದ್ದಾರೆ. ಸೊ ಎಲ್ಲೆಲ್ಲಿ ಫಂಕ್ಷನ್ ಇರುತ್ತೆ ಅಲ್ಲೆಲ್ಲ ಬಂಗಾರಪೇಟೆ ಚಾಟ್ಸ್ ಅಂದ್ರೆ ವಾಸವಿ ಚಾಟ್ಸ್. ಸೊ ಇವಾಗ ನಿಮ್ಮ ಶಾಪ್ ಅಲ್ಲಿ ಏನೇನು ಫೇಮಸ್? ಸೊ ಯಾವ್ಯಾವ ವೆರೈಟಿ ಸಿಗುತ್ತೆ? ಪಾನಿಪುರಿ ಇದೆ, ಮಸಾಲಾ ಪುರಿ ಇದೆ, ನಿಪ್ಪಟ್ ಪುರಿ ಇದೆ, ನಿಪ್ಪಟ್ ಮಸಾಲ ಇದೆ, ಜಾಮೂನ್ ಇದೆ, ಸಮೋಸ ಮಸಾಲ ಇದೆ. ಈಗ ಪಾನಿ, ನಾನು ಬಂಗಾರಪೇಟೆ ಚಾಟ್ಸ್ ಅಂದ್ರ ಪಾನಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಪಾನಿ ಬಗ್ಗೆ ಹೇಳ್ತೀರಾ ನಮ್ಗೆ? ಹೇಳಿ, ಪಾನಿ ಯಾವ ತರ ಇದು? ಅಂದ್ರೆ ವೈಟ್ ಆಗಿದೆ ಹೇಳಿ. ಬಂಗಾರಪೇಟೆ ಸ್ಪೆಷಲ್ ಅದನ್ನ ವೈಟ್ ಆಗಿರೋದು. ಸೊ ನಾವು ಬೆಂಗಳೂರು ಕಡೆ ಅವೆಲ್ಲ ತುಂಬಾ ಕಡೆ ನೋಡ್ತಾ ಇರ್ತೀವಿ. ಸೊ ಅಂದ್ರೆ ಕಲರ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಇದು ತುಂಬಾ ವೈಟ್ ಆಗಿದೆ. ಸೊ ಇದೇ ಫೇಮಸ್ ಇಲ್ಲಿ? ಬಂಗಾರಪೇಟೆ ಫೇಮಸ್ ಅಂದ್ರೆ ವೈಟ್ ಪಾನಿ. ಓಕೆ, ಸೊ ಇವಾಗ ಜಾಸ್ತಿ ಮೂವಿಂಗ್ ಯಾವ್ದಾನ ಇಲ್ಲಿರೋದು? ಪಾನಿಪುರಿ, ಮಸಾಲಾ ಪುರಿ. ಮಸಾಲ. ಸೊ ಇವಾಗ ಒಂದು 2 ಪೀಸ್ ನಿಮ್ಗೆ ಪಾನಿಪುರಿ ಹಾಕ್ಬಿಡ್ತೀರಾ?
ಫೇಮಸ್ ಬಂಗಾರಪೇಟೆ ಪಾನಿಪುರಿ. ಸೊ ಇವಾಗ ಇದನ್ನ ಸ್ಟ್ರಕ್ಚರ್ ನೋಡ್ತಾ ಇದ್ರೆ ಹೇಗಿದೆ ಅಂತ ಹೇಳಿದ್ರೆ, ಸೊ ಪಾನಿ ಪ್ಯೂರ್ ವೈಟ್ ಆಗಿದೆ ಇವರು. ಸೊ ನಾವು ಬೇರೆ ಕಡೆ ನಾವು ಪಾನಿಪುರಿನ ತಿಂದಿರ್ತೀವಿ, ಬಟ್ ಕಲರ್ ಇರತ್ತೆ. ಬಟ್ ಪ್ಯೂರ್ ನಿಮಗೆ ಪಾನಿಪುರಿ ಬೇಕು ಅಂದ್ರೆ ಬಂಗಾರಪೇಟೆ ಬರಲೇಬೇಕು, ಅಲ್ಲಿ ನೀವು ಟೇಸ್ಟ್ ಮಾಡಲೇಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ವೈಟ್ ಪಾನಿ ಅಂಡ್ ವಿತ್ ಪೂರಿ. ಓಕೆ, ಇವಾಗ ಟೇಸ್ಟ್ ಮಾಡುವಂತ ಒಂದು ಟೈಮ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡಿ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಸ್ವಲ್ಪ ಖಾರ ಜಾಸ್ತಿ ಇದೆ ಇವರು. ಈ ಪಾನಿಲಿ ಖಾರ ಸ್ವಲ್ಪ ಜಾಸ್ತಿ ಇದೆ ಅಂಡ್ ಹುಳಿ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಸೊ ಕಲರ್ ನೀವು ಬೆಂಗಳೂರಲ್ಲೆಲ್ಲ ನೋಡಿರ್ತಾರ, ಬಟ್ ಇದು ಪ್ಯೂರ್ ಆಗಿ ವೈಟ್ ಆಗಿ ಕಾಣಿಸುತ್ತೆ. ನೀವು ಅಕಸ್ಮಾತ್ ಇಟ್ಟಿರ್ತಾರೆ ಏನೋ ಬಂಗಾರಪೇಟೆ ಚಾಟ್ಸ್ ಅಂತ, ಬಟ್ ಬಂಗಾರಪೇಟೆ ಚಾಟ್ಸ್ ಅದು ಆಗಿರಲ್ಲ. ಸೊ ಇವಾಗ ಒಂದು ಟೇಸ್ಟ್ ಮಾಡುವಂತ ಟೈಮ್. ಅಬ್ಸಲ್ಯೂಟ್ಲಿ ನೀವೇನಾದ್ರೂ ಬಂಗಾರಪೇಟೆ ಬಂದ್ರೆ ಈ ಒಂದು ಶಾಪ್ಗೆ ಫಸ್ಟ್ ವಿಸಿಟ್ ಮಾಡಲೇಬೇಕು. ಯಾಕೆಂದ್ರೆ ಇವರು ನೀವು ಚಾಟ್ಸ್ನ ಬೇರೆ ಕಡೆ ತಿನ್ನೋದಕ್ಕಿಂತ ಬಂಗಾರಪೇಟೆ ತಿಂದ್ರೆ ಅದೊಂದು ಮಜಾನೇ ಬೇರೆ. ಈ ಪೂರಿ ಹೇಗಿದೆ ಅಂತ ಹೇಳಿದ್ರೆ ಸಖತ್ ಕ್ರಿಸ್ಪಿ ಆಗಿದೆ. ಅಲ್ಲಿ ತಿಂದಿರೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಸಖತ್ ಡಿಫ್ರೆಂಟ್ ಆಗಿದೆ. ಸೊ ಇದೇ ಹೇಳ್ಬೋದು ಪಕ್ಕ ಪಾನಿಪುರಿ ಅಂತ. ಸಖತ್ ಟೇಸ್ಟ್ ಆಗಿದೆ ಇವರು, ಅದಕ್ಕಿಂತ ಟೋಟಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ನೋಡಿಲಿ, ಇದೇ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ, ಇವರೇ ಓನರ್ ಅಂತೆ. ಸೊ ಆ್ಯಂಡ್ ಇಲ್ಲಿ ರಾಮ್ ಚರಣ್ ಅವರು ಇದ್ದಾರೆ. ಅಂದ್ರೆ ತುಂಬಾ ಇವೆಂಟ್ಗಳೆಲ್ಲ ಇವರು ಅಟೆಂಡ್ ಮಾಡಿದಾರಂತೆ ಇವರು. ಸೊ ಅಂದ್ರೆ ಹೈದರಾಬಾದ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎಲ್ಲ ಸೆಲೆಬ್ರಿಟೀಸ್ ಇವೆಂಟ್ ಎಲ್ಲ ಏನಿರುತ್ತೆ ಅವರ ಒಂದು ಇವೆಂಟ್ಗೆ ಇವರು ವಿಸಿಟ್ ಮಾಡಿ ಅಲ್ಲಿ ಇವ್ರು ಕ್ಯಾಟರಿಂಗ್ ಸರ್ವಿಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಫೇಮಸ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಒನ್ಸ್ ನೀವು ನೋಡ್ಬೋದು ವಾಸವಿ ಚಾಟ್ ಸೆಂಟರ್. ಸೊ ಯಾರಾದ್ರೂ ಹೇಳ್ತಾರೆ, ತುಂಬಾ ಜನ ನಾನು ಹೇಳಿದ್ನಲ್ಲ, ಮೊದಲೇ ಹೇಳಿದೀನಿ. ಸೊ ಯಾವ್ದು ಫೇಮಸ್ ಅಂತ ನಾನು ಕೇಳಿದ ತಕ್ಷಣ ಎಲ್ಲರ ಬಾಯಲ್ಲಿ ಬಂದಿದೆ ಈ ವಾಸವಿ ಚಾಟ್ಸ್ ಅಂತ. ಸೊ ಈ ಪಾನಿಪುರಿ ಅಂತೂ ಸಕ್ಕದಾಗಿದೆ ಇವರು, ತುಂಬಾ ಟೋಟಲಿ ಡಿಪೆಂಡ್ ಆಗಿದೆ. ಅಲ್ಲಿ ನಾವು ಬೇರೆ ಕಡೆ ತಿಂದಿರೋದಕ್ಕಿಂತ ಇಲ್ಲಿ ಸಕ್ಕತ್ ಡಿಪೆಂಡ್ ಆಗಿದೆ ಈ ಒಂದು ಪಾನಿಪುರಿ. ಅಲ್ಟಿಮೇಟ್ ಅಂತ ಹೇಳ್ಬೋದು. ಫೈನಲಿ ಇನ್ನೊಂದು ಏನೋ ದಹಿಪುರಿನ ಟೇಸ್ಟ್ ಮಾಡ್ಬೇಡ. ಜಾಸ್ತಿ ಒಂದು ಪ್ಲೇಟ್ ಬೇಡ, ಒಂದೇ ಒಂದು ಪೀಸ್ ತಗೊಂಡು ಟ್ರೈ ಮಾಡೋಣ. ಜೊತೆಗೆ ಒಂದು ಕಪ್ ಪಾನಿ ಇದೆ, ಪ್ಯೂರ್ ವೈಟ್ ಕಲರ್ ಇರೋ ಒಂದು ಪಾನಿ, ಜೊತೆಗೆ ಸ್ವೀಟ್ ನ ಮಿಕ್ಸ್ ಮಾಡಿದ್ದಾರೆ. ಬನ್ನಿ ಇವಾಗ ದಹಿಪುರಿ. ಸೊ ಈ ದಹಿಪುರಿನ ಒಂದು ಟೇಸ್ಟ್ ಮಾಡೋಣ ಹೇಗಿದೆ. ನಾವು ಬೆಂಗಳೂರಲ್ಲಿ ಬೇರೆ ಕಡೆ ತಿನ್ನೋ ದಹಿಪುರಿ, ಈ ದಹಿಪುರಿ ಹೇಗೆ ಇದೆ ಅಂತ ಟ್ರೈ ಮಾಡ್ಬೋಣ. ನಾನು ಹೇಳ್ತಾ ಇದ್ದೀನಲ್ವಾ, ತುಂಬಾ ಟೋಟಲಿ ಡಿಫ್ರೆಂಟ್ ಗುರು. ಬಂಗಾರಪೇಟೆ ತಿನ್ನೋಕ್ಕೂ ಆ್ಯಂಡ್ ಎಸ್ಪೆಷಲಿ ಈವನ್ ಶಾಪಲ್ಲಿ ತಿನ್ನೋಕ್ಕೂ ಬೇರೆ ಕಡೆ ತಿನ್ನೋಕ್ಕೂ ಸಖತ್ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಆಗಿದೆ. ಕ್ರಿಸ್ಪಿನೆಸ್ ಇರೋ ಒಂದು ಪೂರಿ ಆ್ಯಂಡ್ ಸ್ವಲ್ಪ ಸ್ವೀಟ್ ಕೂಡ ಜಾಸ್ತಿ ಹಾಕಿದ್ದಾರೆ, ಖಾರ ಎಲ್ಲ ಸಖತ್ ಕಾಂಬಿನೇಷನ್ ಆಗಿದೆ, ಸಖತ್ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು ಈ ಒಂದು ದಹಿಪುರಿ. ಟೋಟಲ್ ಆಗಿ ಎಲ್ಲ ಕೂಡ ಸಖತ್ತಾಗಿದೆ. ಇವಾಗ ಈ ಒಂದು ಪಾನಿನ ಟ್ರೈ ಮಾಡೋಣ. ಸೊ ಈ ಪಾನಿಗೆ ಸ್ವೀಟ್ನ ಮಿಕ್ಸ್ ಮಾಡಿದ್ದಾರೆ. ಸೊ ಅವಾಗ ಇದು ವೈಟ್ ಆಯಿತು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಯಾಕೆಂದ್ರೆ ಸ್ವೀಟ್ನ ಮಿಕ್ಸ್ ಮಾಡಿದ್ದಾರೆ. ಈ ಒಂದು ಪಾನಿನ ಟೇಸ್ಟ್ ಮಾಡ್ಬೇಡ. ವಾ, ಏನ್ ಹೇಳ್ಬೇಕು. ಸೊ ಅಲ್ಲಿಗೂ ಇಲ್ಲಿಗೂ ಟೋಟಲಿ 200% ಡಿಫ್ರೆಂಟ್ ಆಗಿದೆ ಗುರು. ಅಲ್ಲಿದೆ ಬೇರೆ, ಇಲ್ಲಿದೆ ಬೇರೆ. ಸೊ ಈ ನೀವೇನಾದ್ರೂ ಈ ರೂಟಲ್ಲಿ ಏನಾದ್ರು ಹೋಗ್ತಾ ಇದ್ರೆ ಯಾರು ಕೇಳಿದ್ರೆ ಹೇಳ್ತಾರೆ, ನೀವು ಯಾರಾದ್ರು ಕೇಳ್ಬೋದು, ಕಾಮನ್ ಆಗಿ ಕೇಳಿದ ತಕ್ಷಣ ಹೇಳೋದೇ ವಾಸವಿ. ಸೊ ಈ ಒಂದು ಶಾಪಿಗೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಒಂಥರ ಡಿಫ್ರೆಂಟ್ ಫೀಲ್ ಆಗತ್ತೆ ನಿಮಗೆ ಒಂದು ಚಾಟ್ಸ್ ಅಲ್ಲಿ. ಸೊ ಫೈನಲಿ ಈ ಒಂದು ವಿಡಿಯೋನ ಮುಗಿಸೋಂತ ಒಂದು ಸಮಯ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಆಗಿದ್ರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಬಂಗಾರಪೇಟೆ ಬಂದ್ರೆ ವಾಸವಿ ಚಾಟ್ ಸೆಂಟರ್ಗೆ ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಇಲ್ಲಿ ಒಂದು ಚಾಟ್ಸ್ ನ ನೀವು ಟೇಸ್ಟ್ ಮಾಡಲೇಬೇಕು. ಸೊ ಮತ್ತೆ ಬೇರೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.